ಸಮಾಜದ ಬಗ್ಗೆ ಅವಹೇಳನ ಮಾಡಿ ಒಕ್ಕಲಿಗ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಹೀನಾಯವಾಗಿ ಮಾತನಾಡಿರುವ ಎನ್ ಬೋರಲಿಂಗಯ್ಯನವರು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಮತ್ತು ಕಸಬಾ ಹಾಸನ ಜಿಲ್ಲಾಧ್ಯಕ್ಷರಾದ ಎನ್ ಮಲ್ಲೇಶ್ ಗೌಡರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಕಾಳೆನಹಳ್ಳಿ ಆಗ್ರಹಿಸಿದರು. 8/2/2024 ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಕಸಬಾ ಸಮ್ಮೇಳನದಲ್ಲಿ ಶ್ರೀಯುತ ಬೋರಲಿಂಗಯ್ಯನವರು ಏನು ಅವಹೇಳನವಾಗಿ ಮಾತಾಡಿದರೆ ಅಂತ ನಾನು ನಿನ್ನೆ ಅದರ ಬಗ್ಗೆ ಖಂಡಿಸಿ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರುಗಳ ರಾಜೀನಾಮೆಗೆ ಒತ್ತಾಯಿಸಿದ್ದೆ. ಅದಕ್ಕೊಂದು ಸಮಜಾಯಿಸಿ ಕೊಟ್ಟಿದ್ದಾರೆ ಮಲ್ಲೇಶ್ ಗೌಡರು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾಧ್ಯಕ್ಷರಾದಂಥ ಒಕ್ಕಲಿಗರ ಸಮಾಜದ ಬಗ್ಗೆ ಅವಹೇಳನ ಮಾಡಿರುವುದು ಖಂಡನೀಯ. ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ ಒಕ್ಕಲಿಗರ ಸಮಾಜದ ಬಗ್ಗೆ ಅವಹೇಳನ ಮಾಡಿ ಒಕ್ಕಲಿಗ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಹೀನಾಯವಾಗಿ ಮಾತನಾಡಿರುವ ಎನ್ ಬೋರಲಿಂಗಯ್ಯನವರು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಮತ್ತು ಕಸಬಾ ಹಾಸನ ಜಿಲ್ಲಾಧ್ಯಕ್ಷರಾದ ಎನ್ ಮಲ್ಲೇಶ್ ಗೌಡರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಕಾಳೆನಹಳ್ಳಿ ಆಗ್ರಹಿಸಿದ್ದಾರೆ. ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ಕಲ್ಕೆರೆ ಗ್ರಾಮದಲ್ಲಿ ನಡೆದ ಕಸಬಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಕ್ಕಲಿಗ ಸಮುದಾಯದ ಬಗ್ಗೆ ಹೀನಾಯವಾಗಿ ಮಾತನಾಡಿರುವುದು, ಅದು ಅಲ್ಲದೆ ಒಂದು ಸಮುದಾಯದ ಸಂಸ್ಕೃತಿ ಇತಿಹಾಸ ಬಗ್ಗೆ ಪ್ರಶ್ನೆ ಮಾಡಿರುವುದು ಖಂಡನೀಯವಾದ ವಿಚಾರ. ಅವಹೇಳನಕಾರಿ ಹೇಳಿಕೆ ನೀಡುವಾಗ ಆಯೋಜಕರುಗಳು ಏನ್ ಮಾಡ್ತಾ ಇದ್ರು? ಅಯೋಧ್ಯೆಯ ರಾಮದೇವರ ಬಗ್ಗೆ ಮಾತನಾಡಲು ಪ್ರಾರಂಭ ಮಾಡಿದ ತಕ್ಷಣ ಚೀಟಿ ಕೊಟ್ಟು ಮಾತನಾಡಬಾರದೆಂಬ ಮಾಹಿತಿ ನೀಡಿದವರಿಗೆ ಒಕ್ಕಲಿಗರ ಸಮಾಜದ ಬಗ್ಗೆ ಮಾತನಾಡಬಾರದು ಅಂತ ಆಯೋಜಕರು ಹೇಳಲಿಲ್ಲ ಯಾಕೆ ಎಂದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರು ವಿಶ್ವೇಶ್ವರಯ್ಯ ಅಂತ ಹೇಳ್ತಾರಲ್ಲ, ಬುದ್ಧಿ ಇಲ್ವಾ ಅವ್ರಿಗೆ? ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿನ ಕೂಸು ಕನ್ನಡ ಸಾಹಿತ್ಯ ಪರಿಷತ್, ಅದು ಬಿಟ್ಟು ಬೇರೆಯವರ ಹೆಸರು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜಕರಾದ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಎನ್ ಮಲ್ಲೇಶ್ ಗೌಡ, ಚನ್ನರಾಯಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ಲೋಕೇಶ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿ ಅಧ್ಯಕ್ಷರಾದ ಶೆಟ್ಟಿಹಳ್ಳಿ ದಯಾನಂದ್ ಇವರುಗಳು ನೈತಿಕ ಹೊಣೆಯನ್ನ ಹೊತ್ತು ಈ ಕೂಡಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಎನ್ ಬೋರಲಿಂಗಯ್ಯನವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಾಲೂಕ್ ಪಂಚಾಯತಿ ನಿಂತ್ಕೋಬೇಕಾ? ಇನ್ನು ಎಕ್ಸ್ಟ್ರಾ ಎಲೆಕ್ಷನ್ ನಿಂತ್ಕೋಬೇಕು ಟಿಆರ್ಪಿ ತಗೊಳುತ್ತೆ. ಅವಶ್ಯಕತೆ ಇಲ್ಲ. ತಪ್ಪು ಎಲ್ಲಿ ನಡೆಯುತ್ತೋ ಅಲ್ಲಿ ಖಂಡಿಸಿ ಈಚೆಗೆ ಬರುವಂಥ ವ್ಯಕ್ತಿ ನಾನು. ಇದು ಗಮನದಲ್ಲಿರಲಿ ಮಲ್ಲೇಶ್ ಗೌಡ್ರೆ. ಒಕ್ಕಲಿಗರ ಇತಿಹಾಸ ಹೇಳ್ತೀನಿ ಕೇಳಿ. ಈಗ ದಿವಂಗತರಾಗಿರೋದನ್ನ ಯಾರು ನನ್ನ ಹೆಸರು ಹೇಳಕ್ ಹೋಗಲ್ಲ. ಈಗ ಆಲ್ರೆಡಿ ಚಾಲ್ತಿಲಿರೋ ಬದುಕಿರೋ ವ್ಯಕ್ತಿಗಳ ಒಕ್ಕಲಿಗರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು, ಅದು ಒಕ್ಕಲಿಗರ ಮಠ ಚುಂಚನಗಿರಿ, ಬರೀ ಒಕ್ಕಲಿಗರ ಹೋಗದಲ್ಲಿ ಸರ್ವಧರ್ಮೀಯರೂ ಹೋಗ್ತಾರೆ. ನೂರಾರು ಸಾವಿರಾರು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ದಾಸೋಹ, ವಿದ್ಯಾದಾಸೋಹ ಕೊಡ್ತಾ ಇದ್ದಾರೆ. ಮತ್ತು ನಿಮ್ಮೆಲ್ಲರ ಇಡೀ ರಾಷ್ಟ್ರದ ಕಣ್ಮಣಿ ಮತ್ತು ನಮ್ಮ ಜಿಲ್ಲೆಯ, ಅದರಲ್ಲೂ ನಮ್ಮ ತಾಲೂಕಿನ ಚನ್ನರಾಯಪಟ್ಟಣ ತಾಲೂಕಿನ ಹೆಮ್ಮೆಯ ಮಗ ಚಾಮರಾಜೇಗೌಡರು ಸೊಂಬಮ್ಮನ ಪುತ್ರರಾದಂಥ ಡಾಕ್ಟರ್ CN ಮಂಜುನಾಥ್ರವರು, ಅವರು ಒಕ್ಕಲಿಗರ ಸಭೆ. ಅವ್ರ ಇತಿಹಾಸ ತಗೊಳ್ಳಿ. ಇತಿಹಾಸ ಕೇಳಿರಲ್ಲ ಬೋರಲಿಂಗಯ್ಯನವರು, ಸಂಸ್ಕೃತಿ ಕೇಳಲ್ಲ. ಅದಕ್ಕೆ ಇದು ಹೇಳ್ತಾರೆ. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ದೇಶ ವಿದೇಶಗಳಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಒಕ್ಕಲಿಗರು ಅಂತ ಹೇಳ್ತೀನಲ್ಲ ಜಯದೇವದಲ್ಲಿ, ಅವರೆಲ್ಲ ಸರ್ವಧರ್ಮೀಯರಿಗೂ ಶಸ್ತ್ರಚಿಕಿತ್ಸೆ ಮಾಡಿದರು. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅವರು ಅವ್ರದ್ದೇ ಆದಂಥ ಕೊಡುಗೆ